ಕನ್ನಡ ಕಠಿಣ ಪದಗಳು. ಹಿಂದಿನ ವಿಡಿಯೋದಲ್ಲಿ ಸುಮಾರು 40 ಪದಗಳನ್ನು ಬರೆದಿದ್ದೇವೆ. ಈಗ ಮತ್ತಷ್ಟು ಪದಗಳನ್ನು ಬರೆಯೋಣ. ಅದಕ್ಕಿಂತ ಮೊದಲು ವೀಕ್ಷಕರೇ, ನಿಮಗೆ ಕನ್ನಡದ ಬಗ್ಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದರೆ, ಹೊಸದಾಗಿ ಕಲಿಯೋರಿಗೆ ಕೂಡ ಕನ್ನಡ ವರ್ಣಮಾಲೆ ಕಾಗುಣಿತದಿಂದ ಹಿಡಿದು ಎಲ್ಲ ರೀತಿಯ ವಿಡಿಯೋಗಳನ್ನು ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ. ಆಸಕ್ತಿ ಇರುವವರು ನೋಡಿ. ಹಾಗೆಯೇ ಇಂಗ್ಲೀಷ್ ಕೂಡ ನಾನು ABCD ಇಂದ ಕಲಿಬೇಕು ಅನ್ನೋರಿಗೂ ಕೂಡ ಕೆಲವು ವೀಡಿಯೋಸ್ಗಳಿದೆ. ಇಷ್ಟು ಪ್ಲೇಲಿಸ್ಟ್ಗಳಿವೆ, ಆಸಕ್ತಿ ಇರುವವರು ನೋಡಿ. ಹಾಗೆಯೇ ಒತ್ತಕ್ಷರಗಳಲ್ಲಿ ಎಷ್ಟು ವಿಧ ಅನ್ನೋದರ ಬಗ್ಗೆ ಕೂಡ ವಿಡಿಯೋ ಇದೆ. ಹಾಗೆ ಸಜಾತಿಯ ವಿಜಾತಿಯ ಪದಗಳ ಬಗ್ಗೆ ಕೂಡ ಇದೆ. ಈಗ ಮತ್ತಷ್ಟು ಪದಗಳನ್ನು ಬರೆಯೋಣ. ಲೋಕೈಕ, ಲೋ ಏತ್ವ ಕೊಂಬಿನ ದೀರ್ಘ ಮತ್ತು ದೀರ್ಘ ಏನಾಯಿತು, ಲೋ ಕೈ ಕ, ಲೋಕೈಕ. ಜನೈಕ್ಯ, ಜ ನೈ ಕ್ಯ, ಕೋಗೆ ಯಾವತ್ತು, ಜನೈಕ್ಯ. ಜಲೌಘ, ಜ ಲೌ ಘ. ಇದನ್ನು ಭಾಳಷ್ಟು ಮಕ್ಕಳು ಜಲೌಘ ಅಂತ ಬರೆಯುವಾಗ ಇದನ್ನು ಲವ್ ಅಂತ ಬರೆದ್ರೆ ಲೈ ಅಂತ ಬರ್ತಾರೆ. ಇದಕ್ಕೆ ಮತ್ತೆ ಓ ಏಕಾರಗಳಿಗೆ ಅವರು ವ್ಯತ್ಯಾಸವನ್ನು ಸರಿಯಾಗಿ ತಿಳ್ಕೊಂಡ್ರೆ ಒತ್ತಕ್ಷರ ಪದಗಳನ್ನು ಬರೆಯೋದು ಬಹಳ ಸುಲಭ. ಪ್ರತ್ಯಯ, ಪ್ರ ತ್ಯ ಯ, ಪಗೆ ರವತ್ತು, ಪ್ರ ತಗೆ ಯಾವತ್ತು, ಪ್ರತ್ಯಯ. ಚಂದ್ರಾರ್ಕ, ಚಂದ್ರಾರ್ಕ, ಚಂದ್ರ ಕ, ಇಲ್ಲಿ ರ ಅಂತ ಉಚ್ಚಾರ ಮಾಡ್ತಾರೋದ್ರಿಂದ ಅರ್ಕಾವತ್ತು. ನಂತರ ಕ, ಚಂದ್ರಾರ್ಕ. ಕ ಮೊದಲು ಬರೀತೇವೆ, ಆದರೂ ಕೂಡ ಇದರ ಉಚ್ಚಾರ ಮೊದಲು. ಚಂದ್ರಾರ್ಕ. ಇದು ರ ಒತ್ತು, ಇದು ಅರ್ಕ ಒತ್ತು. ಇದರ ಬಗ್ಗೆ ಕೂಡ ವಿಡಿಯೋ ಇದೆ. ಪಾಶ್ಚಾತ್ಯ, ಪಾಶ್ಚಾತ್ಯ. ಇಲ್ಲಿ ಶ್ಚ ಅಂತ ಇರೋದ್ರಿಂದ ಆ ಉಚ್ಚಾರ ಸ್ವರ ಉಚ್ಚಾರ ಕೊನೆಯಲ್ಲಿ ಆ ಇರೋದ್ರಿಂದ ಶಾ ಬರಿಬೇಕು. ನಂತರ ಇದಕ್ಕೆ ಚ ಒತ್ತು. ಪಾಶ್ಚಾತ್ಯ, ತಗೆ ಯಾವತ್ತು. ಇಲ್ಲಿ ಆ ಉಚ್ಚಾರ ಬರ್ತಾ ಇರೋದ್ರಿಂದ ತಲಕಟ್ಟಿನ ದೀರ್ಘ, ಪಾಶ್ಚಾತ್ಯ. ಪಾಶ್ಚಿಮಾತ್ಯ, ಪಾ ಶ್ಚಿ ಮಾ ತ್ಯ. ಇಲ್ಲಿ ಈ ಉಚ್ಚಾರ ಬಂತು, ಆದ್ದರಿಂದ ಗುಡಿಸು. ರೇಷ್ಮೆ, ರೇ ಅದರಿಂದ ಏತ್ವ ಮತ್ತು ದೀರ್ಘ ರೇ, ಶೇ, ಇದಕ್ಕೆ ಮ ಒತ್ತು, ರೇಷ್ಮೆ. ಬಿಸ್ಕೆಟ್, ಬಿಸ್ಕೆಟ್. ಬಿ ಇಲ್ಲಿ ಎ ಉಚ್ಚಾರ ಬರ್ತಾ ಇರೋದ್ರಿಂದ ಏತ್ವ. ಇದು ಭಾಳ ಸುಲಭ ವಿಧಾನ ಹೇಳ್ಕೊಡ್ತಾ ಇರೋದು ಈಗ. ಇದು ಬಿಸ್ಕೆಟ್. ಶ್ಲಾಘಿಸು, ಶ್ಲ, ಶಾ ಲ. ಇಲ್ಲಿ ಆ ಉಚ್ಚಾರ ಬರ್ತಾ ಇರೋದ್ರಿಂದ ತಲಕಟ್ಟಿನ ದೀರ್ಘ, ಶ್ಲಾಘಿಸು. ಇದು ಒತ್ತಕ್ಷರಗಳನ್ನು ಹೇಗೆ ಬರೆಯೋದು ಅಂತ ಮಾಡ್ತಾಯಿದ್ವಿ. ಇದೆಲ್ಲ ಇದೇ ಸುಲಭವಾದ ವಿಧಾನ. ಹಿಂದಿನ ವಿಡಿಯೋಗಳಲ್ಲಿ ಪ್ರತಿ ವಿಡಿಯೋದಲ್ಲಿ 10 ಪದಗಳಂತೆ 40 ಪದಗಳಾಗಿತ್ತು. ಇವತ್ತು ಮತ್ತೆ 10 ಪದಗಳನ್ನು ಬರೆದಿದ್ದೇವೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಪದಗಳನ್ನು ಬರೆಯೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.